ನಂಗಂತೂ ತುಂಬಾ ಬೇಜಾರಾಗಿದೆ. ಫಸ್ಟ್ RCB ಅವ್ರು ಬ್ಯಾಟಿಂಗ್ ತೊಗೊಬೇಕಾಯ್ತು, ಒಂದು 250-300 ಆದ್ರೂ ಬರ್ತಾಯಿತ್ತು. ಬೌಲಿಂಗ್ ತೊಗೊಂಡ್ಬಿಟ್ಟು ಇನ್ನೂ ಬೇಜಾರು ಏನಂತಂದ್ರೆ ಅಟ್ಲೀಸ್ಟ್ ಸ್ವಲ್ಪ ಹೊಡ್ಸ್ಕೊಬೇಕಾಯ್ತು, ಸ್ವಲ್ಪ ಮಜಾ ಇರ್ತಾಯಿತ್ತು. ಏನು ಮಜಾ ಇಲ್ಲ, ನಾವು ಬಾಯಿಗೆ ಬರ್ಸಿ ಗೆಲ್ಸ್ಕೊಂಡು ಅಭ್ಯಾಸ ಇದೆ. ಈ ಥರ ನಮ್ಗೆ ಅದೇ 146 ಅಷ್ಟೇ. ನೆಕ್ಸ್ಟ್ RCB ನಿಮ್ಗೆ ಒಂದೇ ಹೇಳೋದು, ನೆಕ್ಸ್ಟ್ ಟೈಮ್ ಗೆದ್ರೆ ಫಸ್ಟ್ ಬ್ಯಾಟಿಂಗ್ ತಗೊಳ್ಳಿ, ನೀವು 250-300 ಹೊಡೀರಿ, ನೀವು ಮಜಾ ಇರುತ್ತೆ. ನಾವು ಅಷ್ಟೇ 100 ಸ್ಕೋರ್ ಹೊಡಿಯೋದು ಕೂಡ ಎಷ್ಟು ತೊಂದರೆ ಆಗ್ತು ಅಲ್ಲಿ ಆ ಪಿಚ್ಚಲ್ಲಿ. ಇನ್ನೊಂದು 50 ರನ್ ಇದ್ದಿದ್ರೆ LSG ವಿನ್. ಇಲ್ಲ ಸರ್, ಜೈ RCB, ಜೈ RCB. ಸೂಪರ್ ಆಗಿತ್ತು, ಸಖತ್ತಾಗಿತ್ತು, ಗೆದ್ದಿದ್ದೀವಿ. ಎಷ್ಟು ಕ್ರೇಜ್ ಇತ್ತು, ಎಷ್ಟು ಎಂಜಾಯ್ ಮಾಡಿದ್ರಿ ಒಳಗಡೆ? ತುಂಬಾನೇ ಆ ಕ್ರೌಡ್ ಅಂತ. ಓ ಮೈ ಗಾಡ್, ಪಾಪ LSGಗೆ ತುಂಬಾ ನಮಗೆ ಪಾಪ ಅನಿಸ್ತಾ ಇದೆ. ಪ್ರಾಪರ್ ಬೇಕ್ ಮಾಡಿಬಿಟ್ಟಿದ್ದೀವಿ, ಕುಕ್ ಮಾಡಿಬಿಟ್ಟಿದ್ದೀವಿ ಅವ್ರನ್ನ. ರೋಸ್ಟ್ ಎಲ್ಲ ಮಾಡ್ಬಿಟ್ರೆ ಹೇಗೆ? ರೋಸ್ಟ್, ಫುಲ್ ರೋಸ್ಟ್, ಚಿಕನ್ ರೋಸ್ಟ್ ಆಗಿಬಿಟ್ಟಿದ್ದಾರೆ ಪಾಪ. ಈ ಸತಿನೂ ಕಪ್ ನಮ್ದೆ. ಈ ಸತಿ ಹೊಡಿಬೋದಾ ನೆಕ್ಸ್ಟ್ ನಮ್ದು? ಖಂಡಿತ ಈ ತರಾನೇ ಗೆದ್ತಾ ಇದ್ರೆ ಖಂಡಿತ ಹೊಡಿಬೋದು. ಕೊಹ್ಲಿ ಬ್ಯಾಟಿಂಗ್ ಹೇಗಿತ್ತು? ಕೊಹ್ಲಿ ಓಕೆ, ಬಟ್ RCB ಬೆಸ್ಟ್. ದೇವದತ್ ಇದ್ದಾರೆ, ಸಾಲ್ಟ್ ಇದ್ದಾರೆ, ಬೇರೆ ಏನ್ ಬೇಕು? ಥ್ಯಾಂಕ್ ಯು. ಮಜಾನೇ ಸಿಕ್ಕಿಲ್ಲ ಸರ್. ಮಜಾ ಇಲ್ವಾ? ಸ್ಕೋರ್ ಜಾಸ್ತಿ ಇದ್ರೆ ಮಜಾ ಇತ್ತು. ಏನು ಅಷ್ಟಿರಲ್ಲ ಮ್ಯಾಚ್ ನೋಡಕ್ಕೆ, ಇಂಟ್ರೆಸ್ಟ್ ಇಲ್ಲ. ಮಜಾ ಇರ್ತಿತ್ತಾ? 100% ಲಕ್ನೋ ವಿನ್. RCBಗೆ ಐ ಸ್ಕೋರ್ ಸಾಲಲ್ಲ ಸರ್. RCB ಇನ್ನು 250 ಇದ್ದಿದ್ರೆ ಕೂಡ ಚೇಂಜ್ ಮಾಡ್ತಾ ಇದ್ರು. RCB ಯಾವಾಗಲೂ ಒಂದೇ. ಇದ್ದಿದ್ರೆ ಲಕ್ನೋ ಈ ಸಲ ಕಪ್ ನಮ್ದೇ ಸರ್, ರಿಪೀಟ್. ಮ್ಯಾಚ್ ಸಖತ್ತಾಗಿದೆ. ಸೊ ಏನಂದ್ರೆ ಬೇಗನೆ ಮುಗಿಸ್ಬಿಟ್ರು. ನಾವು ಎಕ್ಸ್ಪೆಕ್ಟ್ ಮಾಡಿ ಬಂದಿರೋದು LSG ಏನೋ ಒಂದು ಒಳ್ಳೆ ಟೋಟಲ್ ಕೊಡ್ತಾರೆ. ಬಟ್ RCB ಬೌಲಿಂಗ್ ಚೆನ್ನಾಗಿತ್ತು, ಬ್ಯಾಟಿಂಗು ಸಖತ್ತಾಗಿತ್ತು. ಕೊಹ್ಲಿ 50 ಹೊಡಿದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಸರಿ, 250 ಎಲ್ಲ ಹೊಡಿಯೋಕ್ಕೆ LSGಗೆ ಸಾಧ್ಯನೇ ಇಲ್ಲ. ಆರ್ ಮತ್ತೆ RCB ಇರಬೇಕಾಯ್ತು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು LSGಗೆ ಮ್ಯಾಕ್ಸಿಮಮ್ ಟೋಟಲ್ ಎಕ್ಸ್ಪೆಕ್ಟ್ ಮಾಡಿರೋದು 180 ಅಷ್ಟೇ. ಗುಡ್ ಸರ್, ಗುಡ್ ಮ್ಯಾಚ್ ಇಸ್ ಗುಡ್. ಹೇಗೆ ಆಡ್ಬೋದು? ಯಾರ ಮೇಲೆ? RCB ಮೇಲೆ ಸೂರ್ಯವಂಶಿ ಸೂರ್ಯವಂಶಿನ? ಇಲ್ಲ ಸರ್, ಆಗಲ್ಲ. ಸೂರ್ಯವಂಶಿ ಮ್ಯಾಕ್ಸಿಮಮ್ ಒಂದು 30 ರನ್ಸ್ ಹೊಡಿಬೋದು. ಸಾಧ್ಯನೇ ಇಲ್ಲ, 30 ಹೊಡಿಬೋದು. ನೋ ಚಾನ್ಸ್. ಅಂದ್ರೆ ಪ್ರಿಡಿಕ್ಷನ್ ಮಾಡ್ದಂಗೆ ಆಗ್ಬೋದು ಸರ್. RCB ಗೆಲ್ತೆ ಅಂತ ಹೇಳಿದ್ರು ನಾರ್ಮಲ್ ಆಗಿ ಒನ್ ಸೈಡ್ ಮ್ಯಾಚ್. ಇಟ್ ಇಸ್ ನಾಟ್ ಅಬೌಟ್ RCB ಗೆಲ್ತಾರೆ, RR ಗೆಲ್ತಾರೆ ಅಂತ. ಇಟ್ ಡಿಪೆಂಡ್ಸ್. ಎಲ್ಲ ಮ್ಯಾಚ್ ನಾವು ಏನು ಪ್ರಾಪರಾಗಿ ಹೇಳೋಕ್ಕಾಗಲ್ಲ. ಇಟ್ ಡಿಪೆಂಡ್ಸ್ ಆನ್ ಬ್ಯಾಟಿಂಗ್ ಕಂಡೀಷನ್, ಬೌಲಿಂಗ್ ಪಿಚ್, ಇದೆಲ್ಲ ಯಾವ ಥರ ಇರೋ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಬಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಎಲ್ಲ ಸೂರ್ಯ ಆಕ್ಚುಲಿ ನಾವು ಎಲ್ಲರಿಗೂ ಸಪೋರ್ಟ್ ಮಾಡಬೇಕು. ಸೊ RCB ಇಲ್ಲಿ ಬೆಂಗಳೂರಕ್ಕೆ RCBಗೆ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಅಷ್ಟೇ. ಫುಲ್ ಎಂಜಾಯ್ ಮಾಡಿದ್ರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಥ್ಯಾಂಕ್ ಯು. RCB ಗೆಲ್ತು. ಕೊಹ್ಲಿ ಬನ್ನಿ ಹೆಂಗೆ ಹೇಳಿ ಹೋಗ್ಬಿಟ್ರೆ ಸರ್, ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಸೂಪರ್. RCB ಹಾಫ್ ಸೆಂಚುರಿ ಆಗಲಿಲ್ವಲ್ಲ ಒಂದು. ಏನ್ ಮಾಡಕ್ಕಾಗಲ್ಲ, ನೆಕ್ಸ್ಟ್ ಮ್ಯಾಚ್ ಹೊಡಿತಾರೆ. RCB ಕಿಂಗ್ ಕೊಹ್ಲಿ ಸೂಪರ್. ಓ ಸೂಪರ್ ಬ್ಯಾಟಿಂಗ್ ಸೂಪರ್. ಸೂಪರ್. RCB ಸಖತ್ತಾಗಿ ಗೆದ್ದಿದ್ದಾರೆ. ಕೊಹ್ಲಿ 50, 48-49 ರನ್ನು ಸಖತ್ತಾಗಿತ್ತು. ಇನ್ನೊಂದು ನೋಡಿದ್ರೆ 50 ಆಗಿದೆ. ಬಟ್ ಆರೆಂಜ್ ಕ್ಯಾಪ್ ನಮ್ಮ ಹತ್ರನೇ ಐತೆ. ಜೈ RCB. ಈ ವರ್ಷ ಡಿಫೆಂಡಿಂಗ್ ಚಾಂಪಿಯನ್ಸ್ ನಾವೇ. ಒನ್ ಸೈಡ್ ಟೈಮ್ ಟು ಡಾಮಿನೇಟ್ ಮಾಡ್ತಾ ಇದೀವಿ. ಈ ಸಲ ಕಪ್ ನಮ್ದೇ. ಎಲ್ಲ ನೋಡ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಲಾಸ್ಟ್ ಟೈಮ್ ಅವೇ ಗೇಮ್ಸ್, ಈ ಸಲ ಹೋಮು ಹೊಡ್ಕೊಂಡು ಹೋಗ್ತಾ ಇರೋದೆ. ಇದು RR ಏನಾದ್ರು ಮೂಡ್ ಆಗ್ಬೋದಾ ನೆಕ್ಸ್ಟ್ ಫ್ಯೂಚರ್ಗೆ? RR ನೋಡಿ, RR ಈ ಸಲ ಇಲ್ಲ ಬಿಡಿ, ಚಾನ್ಸೇ ಇಲ್ಲ. ನಾವೇ RR ಇಲ್ಲ. RR ಏನು ಚಾನ್ಸ್ ಇಲ್ಲ. ಈ ಸರಿ ಪಕ್ಕ ಹೊಡೆದೇ ಹೊಡಿತಾರೆ. ಫಸ್ಟ್ ಮ್ಯಾಚ್ ಸೋತಿರ್ಬೋದು ಅಷ್ಟೇ, ನೆಕ್ಸ್ಟ್ ಮ್ಯಾಚ್ ನಾವೇ ಗೆಲ್ಲೋದು ಅವ್ರ ಮೇಲೆ. ಫೈನಲ್ ಹೋದಾಗ ಏನಾದ್ರು ಮೂಡ್ ಆಗ್ಬೋದಾ RCBಗೆ ಅಂತ? ಚಾನ್ಸ್ ಇಲ್ಲ. ಫೈನಲ್ ಅವರೇ ಬರ್ತಾರೆ, RCB ವಿನ್ ಆಗೇ ಆಗ್ತಾರೆ. ಥ್ಯಾಂಕ್ ಯು. ಹೊಡೆದು ಉಳಿಸೋದೆ ಪಕ್ಕ. ಬನ್ನಿ, ಹೇಗಿದೆ ಬನ್ನಿ. ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು ಮ್ಯಾಚು. ಟೀಮ್ ಡೇವಿಡ್ ಸ್ವಲ್ಪ ಹೊಡಿಬೇಕಾಯ್ತು, ಇನ್ನೂ ಹೊಡೆದಿಲ್ಲ. ಆದ್ರೂ ಗೆದ್ರು, ಪರವಾಗಿಲ್ಲ. ಈ ಸಲ ಕಪ್ ನಮ್ದೇನೆ. ಅಲ್ಲ RCB ಹೊಡೀತು ಅಂತ ಅನ್ಕೊಂಡ್ಬಂದಿರೋ 100%, 100-200. ಮ್ಯಾಚ್ ಫೈಟ್ ಇಲ್ಲದಿರಲ್ಲ ಬೇಜಾರಾಯ್ತಾ? ಹ್ಞೂ, ಅದು ಸ್ವಲ್ಪ ಬೇಜಾರು. ಆದರೂ ಚೆನ್ನಾಗಿತ್ತು. ಸ್ವಲ್ಪ ಇನ್ನೂ ಬೇಗ ವಿನ್ ಆಗ್ಬೋದಾಗಿತ್ತು, ಸ್ವಲ್ಪ ಬಾಸ್. ಸ್ವಲ್ಪ ಟಫ್ ಸ್ಕೋರ್ ಇದ್ದಿರೋ ಸ್ವಲ್ಪ ಇನ್ನೂ ಚೆನ್ನಾಗಿತ್ತು. Thank you. It's a wonderful performance by the Virat Kohli and such a great experience. Definitely this leads to the winning of RCB. Awesome, wonderful. ಹೇಗನ್ನಿಸ್ತು ಮ್ಯಾಚು? ತುಂಬಾ ಚೆನ್ನಾಗಿತ್ತು ಸರ್, ಸೂಪರ್. RBCಗೆ ಜೈ. ಓಕೆ, ಇಲ್ಲ
ಮ್ಯಾಚ್ ಹೇಗಿತ್ತು? ಜೈ RCB. We won the match. ಮ್ಯಾಚ್ ಇಂಟ್ರೆಸ್ಟಿಂಗ್ ಯಾವುದು? ಸಖತ್ತಾಗಿ ಇಂಟ್ರೆಸ್ಟಿಂಗ್ ಇತ್ತು. ಸೂಪರ್ ಆಗಿತ್ತು, ಸೂಪರ್ ಆಗಿ. ಒಂದ್ ಸೈಡ್ ಆಯ್ತು ಅನಿಸ್ತಾ? ನಮ್ಮ ಕಡೆನೇ ಇತ್ತು ಮ್ಯಾಚ್, ನಮ್ಮ ಕಡೆ ಇತ್ತು. ಇನ್ನೊಂದ್ ಸ್ವಲ್ಪ ಸ್ಕೋರ್ ಬರ್ಬೇಕಿತ್ತು ಅನಿಸ್ತಾ? ಇಲ್ಲ ಸಾಕು, ಹೆಂಗಿದ್ರು ಗೆದ್ರಲ್ಲ ಸಾಕು. ಅಲ್ಲ ಸ್ವಲ್ಪ ಟಫ್ ಇದ್ದರೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಹೌದು that's true, but 180 ಮೇಲೆ ಆಗಿದ್ರೆ ಹೆಂಗಿದ್ರು RCB ಗೆದ್ದಲ್ಲ. ಬೇಗ ಮುಗಿಸಿದ್ವಿ, ಬೇಗ ಮನೆಗೆ ಹೋಗ್ತಾ ಇದ್ದೀವಿ. ಆಲ್ ಔಟ್ ಮಾಡಿದ್ವಲ್ಲ ಅದು ಚೆನ್ನಾಗಿತ್ತು. ಪಡಿಕಲ್ ತುಂಬ ಇಷ್ಟ ನನಗೆ. ಎಲ್ಲರೂ ಸಖತ್ತಾಗಿ ಆಡಿದ್ರು. ಫಸ್ಟ್ ಟೈಮ್ ಮ್ಯಾಚಿಗೆ ಬಂದಿದ್ದೀವಿ, ತುಂಬ ಚೆನ್ನಾಗಿ ಆಡಿದ್ರು ಎಲ್ಲರೂ. ತುಂಬ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡಿದ್ವಿ. ಒಂಚೂರು ಬೇಕಿತ್ತು, ಅವಾಗ ಕ್ರೇಜ್ ಇನ್ನೂ ಸಖತ್ತಾಗಿರೋದು. ಟಾರ್ಗೆಟ್ ಕಡಿಮೆ ಆಯ್ತು. ಟಾರ್ಗೆಟ್ ಒಂದು 2+ ಇದ್ದಿದ್ರೆ ನಮಗೆ ನೋಡೋಕೆ ಇಂಟ್ರೆಸ್ಟ್ ಸಖತ್ತಾಗಿರೋದು. ಬಟ್ ಏನ್ ಮಾಡ್ತೀರಾ, ಅದೇ ಮಾಡ್ತೀರಾ, ಹೊಡ್ಸ್ಕೊಬೇಕು ಹಂಗಂತಲ್ಲ. ಬಟ್ ಅದು ಕ್ರೇಜ್ ಇನ್ನೂ ಸಖತ್ತಾಗಿರ್ತದಲ್ಲ, ಅದು ನೋಡೋಕೆ ಇಲ್ಲಿ ಇರ್ತದೆ. ಒಂದ್ ಸೈಡ್ ಮ್ಯಾಚ್ ಅಷ್ಟು ಖುಷಿಯಾಗಿರೋಕ್ಕಾಗಲ್ಲ ನೋಡೋದಕ್ಕೆ. ಸಪ್ಪೆ ಅಂತೇನಿಲ್ಲ, ಬಟ್ ಆದ್ರೆ ಇನ್ನ ಕ್ರೇಜ್ ಜಾಸ್ತಿ ಇರೋದಲ್ಲ, ಸ್ವಲ್ಪ ಕಮ್ಮಿ ಆಯ್ತು. ಹಲೋ, ಹೇಗಿತ್ತು ಸರ್ ಮ್ಯಾಚು? ಮ್ಯಾಚ್ ಭಾಳ ಸೂಪರ್ ಆಗಿತ್ತು ಸರ್. ಇವತ್ತು ಭಾಳ ನಾವು ಬಳ್ಳಾರಿಯಿಂದ ಬಂದಿವಿ. ಫುಲ್ ಎಂಟರ್ಟೈನ್ಮೆಂಟ್ ಆಗೈತೆ ನಮಗೆ. ಫುಲ್ ಎಂಟರ್ಟೈನ್ಮೆಂಟ್. ವಿರಾಟ್ ಕೊಹ್ಲಿ ಸೂಪರ್ ಆಗಿ ಆಡ್ದ. ಜೈ RCB. ಇನ್ನೊಂದು ರನ್ ಹೊಡಿಬೇಕಿತ್ತು, ಬಟ್ ನಮಗೆ ಸ್ಯಾಟಿಸ್ಫೈಡ್. ಸೂಪರ್ ಆಗಿತ್ತು. ಇನ್ನ ಚೆನ್ನಾಗಿ ಆಡ್ಬೋದಾಗಿತ್ತು ಲಕ್ನೋ, ಬಟ್ ಯಾ ಇಟ್ ವಾಸ್ ನಾಟ್ ಅ ವೆರಿ ಗ್ರೇಟ್ ಮ್ಯಾಚ್, ಬಟ್ ಇಟ್ ವಾಸ್ ಗುಡ್ ಫಾರ್ ಅಸ್. ಯಾ ಚೆನ್ನಾಗಿ ಅನಿಸ್ತು. ಅಷ್ಟು ಬೇಗ ನಾವು ವಿನ್ ಆದೆ. RCB ಸೂಪರ್. ಕೊಹ್ಲಿ ಬಾಲ್ ಅಲ್ಲಿ ಗೆದ್ದು ಕೊಟ್ಟಿದ್ದಾರೆ, ಅಲ್ಲಿ ಒಳಗಡೆ ಗೆದ್ದು ಕೊಟ್ಟಿದ್ದಾರೆ. ಚೆನ್ನಾಗಿದೆ, ಸೂಪರ್. ಭಾರಿ ಸಖತ್ ಮ್ಯಾಚ್ ಆತ್ರಿ. ಇನ್ನೂ ರನ್ ಮಾಡ್ಬೇಕಿತ್ರಿ ಅವ್ರು. ಭಾರಿ ಆತಿ ಚೇಸಿಂಗ್. ಈಗ ಕೊಂಬಿತ್ತು ದಿಗ್ವೇಶ್ ರಾಟಿಗೆ ಬರಬ್ಬರ್ ಇಟ್ರಿ. ಬರೀ ಹಿಂಗೆ ಸೈ ಮಾಡ್ತಿದ್ದ. ಈಗ ಸೈ ನಾವು ಮಾಡಿದಿವ್ರಿ ಎಲ್ಲರೂ ಫ್ಯಾನ್ಸ್ ಅವ್ರಿಗೆ ಸೈ ಮಾಡಿ ಬರಬ್ಬರ್ ಇಕ್ಕಿಸ್ಬಿಟ್ಟಿರಿ. ಅದಕ್ಕೆ ಜೈ RCB. ಈ ಸಲ ಕಪ್ ನಮ್ದು. ರೀ ಭಾರಿ ಮಜಾ ರೀ. 200+ ಆಗ್ಬೇಕಿತ್ತು. 200+ ಆಗ್ಬೇಕು. ಚೇಸ್ ಆಗ್ಬೇಕಿತ್ತು. ನಮ್ ಚೇಸ್ ಮಾಸ್ಟರ್ ಕಿಂಗ್ ಕೊಹ್ಲಿ ಇದ್ದ. ಜೈ RCB. ಧನ್ಯವಾದಗಳು.